ಕರ್ನಾಟಕ ರಾಜಕಾರಣ ಇತಿಹಾಸದಲ್ಲೇ ಅತ್ಯಂತ ರೋಚಕ, ನಿರ್ಣಾಯಕ, ಅಷ್ಟೇ ತಲ್ಲಣ ಮೂಡಿಸ್ತಾ ಇರೋ ಕ್ಷಣ ಈಗ ಎದುರಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಕ್ಷಣಗಣನೆ ಶುರುವಾಗಿದೆ. ಸದ್ಯಕ್ಕೆ ಕಲ್ಯಾಣ ಕರ್ನಾಟಕದಿಂದ ಹಿಡಿದು ಕರಾವಳಿ ತನಕ, ಬೆಂಗಳೂರಿನ ಅಧಿಕಾರದ ಪಡಸಾಲೆಯಿಂದ ಹಿಡಿದು ದೆಹಲಿಯ ಹೈಕಮಾಂಡ್ ಕಚೇರಿ ತನಕ ಕೇಳಿ ಬರ್ತಾ ಇರೋ ಏಕೈಕ ಪ್ರಶ್ನೆ ಇದು. ಅಹಿಂದ ವರ್ಗದ ಪ್ರಶ್ನಾತೀತ ನಾಯಕ, 2 ಸಲ ಪೂರ್ಣಾವಧಿ ಮುಖ್ಯಮಂತ್ರಿಯಾಗಿ ಇತಿಹಾಸ ಸೃಷ್ಟಿಸೋದಕ್ಕೆ ಹೊರಟಿರೋ ಸಿದ್ದರಾಮಯ್ಯನವರ ಸಿಎಂ ಕುರ್ಚಿಗೆ ಕುತ್ತು ಬಂತ. ಹಾಗಾದ್ರೆ ಪರಿಸ್ಥಿತಿ ನೋಡಿದ್ರೆ ಹಾಗೆ ಅನ್ಸುತ್ತೆ. ಇಲ್ಲಿ ಈ ಒಂದು ಬೆಳವಣಿಗೆಯಿಂದ ಅಂದ್ರೆ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಕೊಡೋದ್ರಿಂದ ರಾಜ್ಯ ರಾಜಕಾರಣದಲ್ಲಾಗೋ ದಿಕ್ಸೂಚಿಯ ಬದಲಾವಣೆಗಳೇನು? ಕಾಂಗ್ರೆಸ್ ಮುಳುಗುತ್ತಾ? ಹೈಕಮಾಂಡ್ ತಂತ್ರಗಾರಿಕೆ ಉಲ್ಟಾ ಹೊಡೆಯುತ್ತಾ? ಎಲ್ಲದಕ್ಕಿಂತ ಹೆಚ್ಚಾಗಿ ಸಿದ್ದರಾಮಯ್ಯನವರ ರಾಜಕೀಯ ಭವಿಷ್ಯ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ಸಿದ್ದರಾಮಯ್ಯನವರ ಸಿಎಂ ಪಟ್ಟ ಕೈತಪ್ಪಿದ್ರೆ ರಾಜ್ಯ ರಾಜಕಾರಣದ ಮೇಲೆ, ಕಾಂಗ್ರೆಸ್ ಪಕ್ಷದ ಮೇಲೆ, ಮುಂಬರೋ ದಿನಗಳ ಮೇಲೆ ಯಾವ ರೀತಿ ಪ್ರಭಾವ ಉಂಟಾಗುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಅಂಶಗಳ ಸಮೇತ ಈ ರೀತಿ ವಿವರಿಸಬಹುದು. ಸಿದ್ದರಾಮಯ್ಯ ಅಂದ್ರೆ ಕೇವಲ ಒಬ್ಬ ವ್ಯಕ್ತಿಯಲ್ಲ, ಅವರೊಬ್ಬ ಭದ್ರ ರಾಜಕೀಯ ಕೋಟೆ ಅಂತ ಹೇಳ್ಬೋದು. ಕಳೆದ 4 ದಶಕಗಳಿಂದ ಕರ್ನಾಟಕ ರಾಜಕೀಯವನ್ನ ತಮ್ಮದೇ ಶೈಲಿಯಲ್ಲಿ ನಿಯಂತ್ರಿಸ್ತಾ ಬಂದಿರೋ ಮುತ್ಸದ್ದಿ. ಇಂತಹ ನಾಯಕನ ಕೈಯಿಂದ ಅಧಿಕಾರ ಕೈತಪ್ಪಿ ಹೋದ್ರೆ ಅದು ಕೇವಲ ಒಂದು ರಾಜೀನಾಮೆಯಾಗಿ ಮಾತ್ರ ಉಳಿಯೋದಿಲ್ಲ, ಇಡೀ ಕರ್ನಾಟಕದ ರಾಜಕೀಯ ಸಮೀಕರಣವನ್ನೇ ಬದಲಾಯಿಸೋ ಶಕ್ತಿಯನ್ನ ಇಟ್ಕೊಂಡಿದೆ. ಏನೇನ್ ಪರಿಣಾಮ ಆಗುತ್ತೆ ಅಂತ ಹೇಳೋದಾದ್ರೆ, ಮೊದಲ ಪರಿಣಾಮವೇ ಅಹಿಂದ ವೋಟ್ ಬ್ಯಾಂಕ್ ಧ್ರುವೀಕರಣವಾಗೋದು. ನಿಮಗೆ ಗೊತ್ತಿರಲಿ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ 135 ಸೀಟ್ಗಳನ್ನು ಗೆದ್ದು ಬೀಗೋದಕ್ಕೆ ಕೇವಲ ಗ್ಯಾರಂಟಿ ಯೋಜನೆಗಳು ಮಾತ್ರ ಕಾರಣ ಅಲ್ಲ, ಅದರ ಹಿಂದೆ ಸಿದ್ದರಾಮಯ್ಯ ಎಂಬ ಅಹಿಂದ ಅಂದ್ರೆ ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ ನಾಯಕನ ಮುಖ ಇತ್ತು ಅಂತ. ಸಿದ್ದರಾಮಯ್ಯನವರನ್ನ ನೋಡಿ ಮತ ಹಾಕಿದ ಕೋಟ್ಯಂತರ ಹಿಂದುಳಿದ ವರ್ಗಗಳ ಮತದಾರರಿದ್ದಾರೆ. ಒಂದ್ ವೇಳೆ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಕೊಟ್ರೆ ಹಿಂದುಳಿದ ವರ್ಗಗಳಲ್ಲಿ ತಪ್ಪು ಸಂದೇಶ ರವಾನೆಯಾಗುತ್ತೆ. ನಮ್ಮ ಸಮುದಾಯದ ಪ್ರಬಲ ನಾಯಕನನ್ನ ವ್ಯವಸ್ಥಿತವಾಗಿ ಟಾರ್ಗೆಟ್ ಮಾಡಿ ಇಳಿಸಲಾಯಿತು ಅನ್ನೋ ಆಕ್ರೋಶ ಹಿಂದುಳಿದ ವರ್ಗಗಳು ಮತ್ತು ಶೋಷಿತ ಸಮುದಾಯಗಳಲ್ಲಿ ಮೂಡಬಹುದು. ಇದು ಮುಂಬರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಹಾಗೆ ಮುಂದಿನ ಸಾರ್ವತ್ರಿಕ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಭಾರೀ ಹಿನ್ನಡೆಯನ್ನ ತಂದಿಡಬಹುದು. ಸಿದ್ದರಾಮಯ್ಯನವರ ಅನುಪಸ್ಥಿತಿಯಲ್ಲಿ ಅಹಿಂದ ವರ್ಗವನ್ನ ಒಟ್ಟಾಗಿ ಮುನ್ನಡೆಸುವ ಮತ್ತೊಬ್ಬ ಸಮರ್ಥ, ಸರ್ವಸಮ್ಮತ ನಾಯಕ ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ಕಾಣಿಸ್ತಾ ಇಲ್ಲ. ಇದು ವಿರೋಧ ಪಕ್ಷಗಳಾದ ಬಿಜೆಪಿ ಮತ್ತು ಜೆಡಿಎಸ್ಗೆ ಆ ವರ್ಗದ ಮತಗಳನ್ನ ಸೆಳೆಯೋದಕ್ಕೆ ದೊಡ್ಡ ಅಸ್ತ್ರವಾಗಿ ಕಾಣಿಸುತ್ತೆ. ಇನ್ನೊಂದು ಪರಿಣಾಮ ಕಾಂಗ್ರೆಸ್ ಒಳಗಿನ ಆಂತರಿಕ ಮಹಾಭಾರತ ಅಂತ ಹೇಳಬಹುದು. ಸಿದ್ದರಾಮಯ್ಯನವರು ಸಿಎಂ ಸ್ಥಾನ ಖಾಲಿ ಮಾಡಿದ್ರು ಅಂದ್ಕೊಳ್ಳೋದೇನು, ಪರಿಸ್ಥಿತಿ ಹಾಗೇ ಇದೆ. ಸೊ ಇದೊಂದು ಪ್ರಶ್ನೆ ಏನಿದೆ, ಮುಂದಿನ ಸಿಎಂ ಯಾರು ಅನ್ನೋದು ಅಷ್ಟೊಂದು ಈಸಿಯಾಗಿ ಇನ್ನೂ ಬಗೆಹರಿತಾ ಇಲ್ಲ. ಯಾಕಂದ್ರೆ DK ಶಿವಕುಮಾರ್ ಅವರು ಸಿಎಂ ಕುರ್ಚಿಯ ಮೊದಲ ಆಕಾಂಕ್ಷಿ, ಹಾಗೆ ಸಿಕ್ಕೇ ಸಿಗುತ್ತೆ ಅನ್ನೋ ಆತ್ಮವಿಶ್ವಾಸದಲ್ಲಿದ್ದಾರೆ. ಆದರೆ ಅದಷ್ಟೊಂದು ಈಸಿಯಾಗಿಲ್ಲ. ಇನ್ ಕೇಸ್ ಸಿದ್ದರಾಮಯ್ಯ ಸ್ಥಾನಕ್ಕೆ DK ಶಿವಕುಮಾರ್ ಬಂದ್ರೆ ಸಿದ್ದರಾಮಯ್ಯ ಬಣದ ಸಚಿವರು, ಶಾಸಕರು ಅದನ್ನ ಸುಲಭವಾಗಿ ಒಪ್ಕೊಳ್ತಾರಾ? ಖಂಡಿತ ಇಲ್ಲ. ಮೂಲ ಕಾಂಗ್ರೆಸ್ಸಿಗರು ಮತ್ತು ವಲಸೆ ಬಂದವರ ನಡುವಿನ ಶೀತಲ ಸಮರ ಬೀದಿಗೆ ಬರಬಹುದು. ಇದರ ಜೊತೆಗೆ ದಲಿತ ಸಿಎಂ ಕಾರ್ಡ್ ಕೂಡ ಮುಂಚೂಣಿಗೆ ಬರುತ್ತೆ. ಸಚಿವರಾದ ಜಿ ಪರಮೇಶ್ವರ್, HC ಮಹದೇವಪ್ಪ, ಮಲ್ಲಿಕಾರ್ಜುನ ಖರ್ಗೆ ಅವರ ಕುಟುಂಬದ ಕಡೆಯಿಂದ ಸಿಎಂ ಸ್ಥಾನಕ್ಕೆ ಬೇಡಿಕೆ ಇಟ್ಟರೆ ಹೈಕಮಾಂಡ್ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ. ಸಿದ್ದರಾಮಯ್ಯನವರ ವರ್ಚಸ್ಸು ಇಡೀ ಪಕ್ಷದ ಭಿನ್ನಾಭಿಪ್ರಾಯಗಳನ್ನು ಒಂದೇ ಸೂರಿನ ಅಡಿ ಹಿಡಿದಿಟ್ಟಿದೆ. ಆ ಸೂರು ಸಡಿಲವಾಗ್ಬಿಟ್ರೆ ಶಾಸಕರ ಗುಂಪುಗಾರಿಕೆ ಜಾಸ್ತಿ ಆಗುತ್ತೆ. ರೆಸಾರ್ಟ್ ರಾಜಕಾರಣ ಮರುಕಳಿಸಿದ್ರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಸಿಎಂ ಪಟ್ಟಕ್ಕಾಗಿ ನಡೆಯೋ ಈ ಆಂತರಿಕ ಯುದ್ಧ ಸರ್ಕಾರವನ್ನ ಅಸ್ಥಿರತೆಗೆ ತಳ್ಳಬಹುದು. ಇನ್ನು ಗ್ಯಾರಂಟಿ ಯೋಜನೆಗಳ ಭವಿಷ್ಯ ಮತ್ತು ಆಡಳಿತಾತ್ಮಕ ಹಿನ್ನಡೆ ಅನ್ನೋ ವಿಷಯ ಬಂದಾಗ ನೇರವಾಗಿ ರಾಜ್ಯದ ಜನಸಾಮಾನ್ಯರಿಗೆ ತಟ್ಟುವಂಥದ್ದು ಈ ಪರಿಣಾಮ. ಅಭಿವೃದ್ಧಿ ಕುಂಠಿತ ಮತ್ತು ಗ್ಯಾರಂಟಿ ಯೋಜನೆಗಳ ಭವಿಷ್ಯ ಏನು ಅಂತ. ಸದ್ಯಕ್ಕೆ ಕರ್ನಾಟಕದಲ್ಲಿ ಜಾರಿಯಲ್ಲಿರೋ 5 ಮುಖ್ಯ ಗ್ಯಾರಂಟಿ ಯೋಜನೆಗಳ ಆರ್ಥಿಕ ನಿರ್ವಹಣೆಯ ಸಂಪೂರ್ಣ ಹೊಣೆ ಹೊತ್ತಿರೋದೇ ಸ್ವತಃ ಸಿದ್ದರಾಮಯ್ಯನವರು. ರಾಜ್ಯದ ಹಣಕಾಸು ಪರಿಸ್ಥಿತಿಯನ್ನು ಅರಿತು ಬಜೆಟ್ ಮಂಡಿಸೋದ್ರಲ್ಲಿ ಸಿದ್ದರಾಮಯ್ಯ ನಿಸ್ಸೀಮರು. ಹೆಚ್ಚು ಬಜೆಟ್ಗಳನ್ನು ಮಂಡಿಸಿರೋ ದಾಖಲೆ ಅವರ ಹೆಸರಲ್ಲಿದೆ. ಯಾವ ಇಲಾಖೆಗೆ ಎಷ್ಟು ಹಣ ಕೊಡಬೇಕು, ಗ್ಯಾರಂಟಿಗಳಿಗೆ ಹಣ ಎಲ್ಲಿಂದ ಹೊಂದಿಸಬೇಕು ಅನ್ನೋ ಲೆಕ್ಕಾಚಾರ ಸಿದ್ದರಾಮಯ್ಯನವರಿಗೆ ಕರಗತವಾಗಿದೆ. ಒಂದ್ ವೇಳೆ ನಾಯಕತ್ವ ಬದಲಾವಣೆಯಾದರೆ ಹೊಸದಾಗಿ ಬರೋ ಸಿಎಂಗೆ ಈ ಆರ್ಥಿಕ ಸಮತೋಲನ ಕಾಯ್ದುಕೊಳ್ಳೋದು ಹಿಮಾಲಯ ಹತ್ತಿದಷ್ಟೇ ಕಷ್ಟ ಆಗಬಹುದು. ಅಧಿಕಾರ ಹಸ್ತಾಂತರ, ಹೊಸ ಸಚಿವ ಸಂಪುಟ ರಚನೆ ಇವುಗಳಲ್ಲೇ ಮುಂದಿನ ಕೆಲವು ತಿಂಗಳು ಕಳೆದು ಹೋಗುತ್ತೆ. ಇದರಿಂದ ಆಡಳಿತ ಯಂತ್ರ ಸಂಪೂರ್ಣವಾಗಿ ಸ್ತಬ್ಧವಾಗುತ್ತೆ. ಜನಸಾಮಾನ್ಯರ ಕೆಲಸಗಳು ನೆನೆಗುದಿಗೆ ಬೀಳುತ್ತೆ.
ಅಧಿಕಾರಿಗಳ ವರ್ಗಾವಣೆ ದಂಧೆ ಹೆಚ್ಚಾಗಬಹುದು ಮತ್ತು ರಾಜ್ಯದ ಆರ್ಥಿಕ ಶಿಸ್ತು ತಪ್ಪಿ ಹೋಗೋ ಅಪಾಯ ಕೂಡ ಇರುತ್ತೆ. ಸಿದ್ದರಾಮಯ್ಯನವರು ಒಂದ್ ವೇಳೆ ರಾಜೀನಾಮೆ ಕೊಟ್ಟಾದ ಮೇಲೆ ಸಿದ್ದರಾಮಯ್ಯನವರು ಹಿಂದುಳಿದ ವರ್ಗಗಳ ಪ್ರಭಾವಿ ನಾಯಕನಾಗಿರೋ ಹಿನ್ನೆಲೆಯಲ್ಲಿ ಅವರ ಸೇವೆಯನ್ನ ರಾಷ್ಟ್ರ ರಾಜಕಾರಣಕ್ಕೆ ಬಳಕೆ ಮಾಡಿಕೊಳ್ಳೋ ಲೆಕ್ಕಾಚಾರ ಕೂಡ ಇದೆ. ಆದರೆ ಸಿದ್ದರಾಮಯ್ಯನವರು ರಾಷ್ಟ್ರ ರಾಜಕಾರಣಕ್ಕೆ ಒಗ್ಗಿಕೊಳ್ಳೋರಲ್ಲ ಅನ್ನೋದು ಅವರ ಆಪ್ತರಿಂದ ಕೇಳಿ ಬರ್ತಾ ಇರೋ ಮಾತು. ಸದ್ಯಕ್ಕೆ ರಾಜ್ಯಸಭೆ ಸದಸ್ಯ ಸ್ಥಾನದ ಮೂಲಕ ರಾಷ್ಟ್ರ ರಾಜಕಾರಣಕ್ಕೆ ಬಳಕೆ ಮಾಡಿಕೊಳ್ಳೋ ಲೆಕ್ಕಾಚಾರ ಇದೆ. ಆದರೆ ಸಿದ್ದರಾಮಯ್ಯನವರು ಇದಕ್ಕೆ ಒಪ್ಕೊಳ್ತಾರಾ? ಒಂದ್ ವೇಳೆ ಸಿದ್ದರಾಮಯ್ಯನವರು ಹೈಕಮಾಂಡ್ನ ಈ ಆಫರ್ ಒಪ್ಪಿಕೊಳ್ಳದೆ ರಾಜ್ಯದಲ್ಲೇ ಉಳ್ಕೊಂಡ್ರೆ ಅದು ಇನ್ನೊಂದು ಸಮಸ್ಯೆಗೂ ಕೂಡ ಕಾರಣ ಆಗಬಹುದು. ಯಾಕಂದ್ರೆ ಸಿದ್ದರಾಮಯ್ಯನವರ ಪರವಾಗಿ ಸಚಿವರು ಶಾಸಕರ ದಂಡೇ ಇದೆ. ಸಿದ್ದರಾಮಯ್ಯ ಒಪ್ಪದವರಿಗೆ ಸಿಎಂ ಸ್ಥಾನ ಕೊಟ್ರೆ ಈ ಬಣದ ಅಸಮಾಧಾನ ಹೆಚ್ಚಾಗುತ್ತೆ. ಸಿದ್ದರಾಮಯ್ಯನವರು ಅಧಿಕಾರದಿಂದ ದೂರ ಉಳ್ಕೊಂಡ್ರೂ ಅದೊಂದು ಪವರ್ ಸೆಂಟರ್ ಆಗೋ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಇಂತಹ ಗೊಂದಲಕ್ಕೆ ಅವಕಾಶ ಕೊಡದೆ ಸಮಸ್ಯೆಯನ್ನು ಯಾವ ರೀತಿ ಹೈಕಮಾಂಡ್ ಬಗೆಹರಿಸುತ್ತೆ ಅನ್ನೋದೇ ಕುತೂಹಲ. ಹಾಗೆ ಇನ್ನೊಂದು ಮೇಜರ್ ಎಫೆಕ್ಟ್ 2028ರ ಎಲೆಕ್ಷನ್. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ವಿಚಾರ ಒಂದ್ ರೀತಿಯಲ್ಲಿ ಜೇನುಗೂಡಿಗೆ ಕೈ ಹಾಕಿರೋ ರೀತಿ. ಇದು ಅಂದ್ಕೊಂಡ ಹಾಗೆ ಈಸಿ ಇಲ್ಲ. ಇನ್ನುಳಿದ 2 ವರ್ಷಗಳು ರಾಜ್ಯದಲ್ಲಿ ಕಾಂಗ್ರೆಸ್ ಪಾಲಿಗೆ ಬಹುದೊಡ್ಡ ಸವಾಲಿನ ಸಂಗತಿ. ಹಾಗಾಗಿ ಗೊಂದಲಕ್ಕೆ ಅವಕಾಶ ಕೊಟ್ರೆ ಅದು ಪಕ್ಷಕ್ಕೆ ಒಳ ಏಟು ಕೊಡೋ ಚಾನ್ಸಸ್ ಇದೆ. 2028ರಲ್ಲಿ ಚುನಾವಣೆ ಇರೋ ಹಿನ್ನೆಲೆಯಲ್ಲಿ ಎಲ್ಲವನ್ನೂ ಸೂಕ್ಷ್ಮವಾಗಿ ನಿಭಾಯಿಸಬೇಕಾಗಿದೆ. ಈ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರನ್ನ ವಿಶ್ವಾಸಕ್ಕೆ ಪಡೆದುಕೊಳ್ಳೋದು ಅತ್ಯಗತ್ಯ. ಸಿದ್ದರಾಮಯ್ಯನವರ ಸಹಕಾರ ಇಲ್ಲದೆ ರಾಜ್ಯದಲ್ಲಿ ಹೈಕಮಾಂಡ್ ಒಂದು ಹೆಜ್ಜೆಯನ್ನ ಇಡಬೇಕು ಅಂತಂದ್ರೆ ಅದು ತುಂಬಾನೇ ಕಠಿಣವಾಗಿರುತ್ತೆ. ಬಿಜೆಪಿಯಲ್ಲಿ ಯಡಿಯೂರಪ್ಪನವರಿಗೆ ದಿಢೀರಾಗಿ ರಾಜೀನಾಮೆ ಕೊಡೋದಕ್ಕೆ ಸೂಚನೆ ಕೊಟ್ಟ ಪರಿಣಾಮ 2023ರ ಎಲೆಕ್ಷನ್ನಲ್ಲಿ ಬಿಜೆಪಿಗೆ ಏನು ಎಫೆಕ್ಟ್ ಆಯಿತು, ಅದೇ ರೀತಿಯ ಎಫೆಕ್ಟ್ ಮುಂಬರೋ ಎಲೆಕ್ಷನ್ನಲ್ಲೂ ಕೂಡ ಕಾಂಗ್ರೆಸ್ಗೆ ಆಗೋ ಚಾನ್ಸಸ್ ಇರುತ್ತೆ. ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವರ ಪ್ರಭಾವ ಜಾಸ್ತಿನೇ ಇದೆ. ಅವರ ವಿರುದ್ಧ ಅಂತ ಗಂಭೀರ ಆರೋಪಗಳಿಲ್ಲ. ಆರೋಗ್ಯ ಕೂಡ ಚೆನ್ನಾಗಿದೆ. ಸಿಎಂ ಸ್ಥಾನದಿಂದ ರಾಜೀನಾಮೆ ಕೊಡಿಸುವಂತಹ ಅನಿವಾರ್ಯತೆಯ ವಾತಾವರಣ ಕೂಡ ಇಲ್ಲ. ಹಾಗಿದ್ರೂ ಹೈಕಮಾಂಡ್ ಸೂಚನೆ ಕೊಟ್ಟಿರೋದು ಈಗ ಬಹುತೇಕ ಖಚಿತವಾಗಿರೋದ್ರಿಂದ ರಾಜೀನಾಮೆ ಕೊಟ್ಟರೆ ಅದು ಮುಂದಿನ ದಿನಗಳಲ್ಲಿ ದೊಡ್ಡ ಬಿಕ್ಕಟ್ಟಿಗೆ ಎಡೆ ಮಾಡಿಕೊಟ್ಟಂತಂತೂ ಆಗೇ ಆಗತ್ತೆ. ಇದೆಲ್ಲದರ ಪರಿಣಾಮವನ್ನ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಫೇಸ್ ಮಾಡಬೇಕಾಗಿ ಬರಬಹುದು. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.